ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆಗೆ ಖಾಕಿ ಖಡಕ್ ರೂಲ್ಸ್ ಅನ್ನ ಜಾರಿ ಮಾಡ್ತಾ ಇದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ನಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಕೈಗೊಳ್ಳುವುದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ಅನಾಹುತಗಳು ಆಗದ ರೀತಿಯಲ್ಲಿ ಅದನ್ನ ತಡೆಗಟ್ಟುವುದಕ್ಕೆ ಬೆಂಗಳೂರು ಪೊಲೀಸರು ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ. ಕಿಡಿಗೇಡಿಗಳ ಮೇಲೆ ಹದ್ದಿನ ಕಣ್ಣಿಡ್ಲಿಕ್ಕಿದೆ ಡ್ರೋನ್ ಕ್ಯಾಮೆರಾ. ಹೆಣ್ಮಕ್ಕಳಿಗಾಗಿ ಹೆಲ್ಪ್ ಡೆಸ್ಕ್ ಅನ್ನ ತೆರೆದಿದೆ ಖಾಕಿ. ನಗರದಾದ್ಯಂತ 50 ಫ್ಲೈಓವರ್ಗಳನ್ನ ಕೂಡ ಬಂದ್ ಮಾಡಲಾಗ್ತಾ ಇದೆ. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯೂ ಇಯರ್ಗೆ ಒಂದಷ್ಟು ರೂಲ್ಸ್ ಅನ್ನ ಇದೀಗ ಜಾರಿಗೆ ತರಲಾಗ್ತಾ ಇದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ನಲ್ಲಿ ಖಾಕಿ ಹದ್ದಿನ ಕಣ್ಣಿಡ್ತಾ ಇದೆ. ರಾತ್ರಿ 10 ಗಂಟೆಯ ನಂತರ ಎಂಜಿ ರೋಡ್ ಅನ್ನ ಬಂದ್ ಮಾಡಲಾಗುತ್ತೆ. ಒಂದೊಂದು ಏರಿಯಾಗೆ ಕ್ಯಾಬ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಅತಿ ಹೆಚ್ಚಾಗಿ ಕುಡಿತದಿಂದಾಗಿ ಸಮಸ್ಯೆ ಆಯಿತು ಅಂತಂದ್ರೆ ಅವರನ್ನ ಕರ್ಕೊಂಡು ಹೋಗೋದಕ್ಕೆ. ಮತ್ತೊಂದು ಕಡೆ ಫೇಶಿಯಲ್ ರೆಕಗ್ನೈಸ್ಡ್ ಕ್ಯಾಮ್ರಾವನ್ನ ಕೂಡ ಅಳವಡಿಕೆ ಮಾಡಲಾಗ್ತಾ ಇದೆ. ಈ 3 ಗಂಟೆಯವರೆಗೂ ಕೂಡ ಮೆಟ್ರೋ ಸಂಚಾರ ಕೂಡ ಲಭ್ಯ ಇರುತ್ತೆ. ಎಂಟ್ರಿ ಪಾಯಿಂಟ್ಗಳಲ್ಲಿ ಕ್ಯಾಮ್ರಾವನ್ನ ಕೂಡ ಅಳವಡಿಕೆ ಮಾಡಲಾಗ್ತಾ ಇದೆ. ಎಸ್ಎನ್ಯು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಹೊಸ ವರ್ಷಕ್ಕೆ ಯಾವ ರೀತಿಯಾದಂತಹ ಟಫ್ ರೂಲ್ಸ್ ಗಳನ್ನ ತೆಗೆದುಕೊಂಡು ಬರ್ತಾ ಇದೆ ಪೊಲೀಸ್ ಇಲಾಖೆ, ಡೀಟೇಲ್ಸ್ ಕೊಡ್ತಾ ಹೋಗುತ್ತಾದ್ರೆ? ಖಂಡಿತವಾಗ್ಲೂ ರಮ್ಯಾ, ಈಗಾಗ್ಲೇ ಏನೋ ಹೊಸ ವರ್ಷ ಬರ ಮಾಡ್ಕೊಳ್ಳೋದಕ್ಕೂ ಕೂಡ ಈಗಾಗ್ಲೇ ಬೆಂಗಳೂರಿನಾದ್ಯಂತ ಜನರು ಕೂಡ ಈಗಾಗ್ಲೇ ಕಾತುರದಿಂದ ಕಾಯ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸೇರುವಂತಹ ಸ್ಥಳ ಅಂದ್ರೆ ಅದು ಕೂಡ ಎಂಜಿ ರೋಡ್. ಬರೋಬ್ಬರಿ 3 ರಿಂದ 4 ಲಕ್ಷವರೆಗೂ ಕೂಡ ಜನರು ಸೇರುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಕೂಡ ಅಲ್ಲಿ ಮಾಡ್ಕೊಳ್ಬೇಕಾದಂತ ಕೆಲವೊಂದು ಸೇಫ್ಟಿ ಮೆಜರ್ಸ್ ಏನಿದೆ ಅದೆಲ್ಲವನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಬರೋಬ್ಬರಿ 20,000 ಪೊಲೀಸರು ಮತ್ತೆ ಹೋಮ್ ಗಾರ್ಡ್ ಹೀಗೆ ಸಾಕಷ್ಟು ಜನರು ಕೂಡ ಬೆಂಗಳೂರಿನಾದ್ಯಂತ ಅವತ್ತು ಕೂಡ ರಾತ್ರಿ ಕಂಪ್ಲೀಟ್ ಆಗಿ ಕಣ್ಗಾವಲಿನಲ್ಲಿ ಇರ್ತಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಈಗಾಗಲೇ ಹೇಳಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ವುಮೆನ್ ಸೇಫ್ಟಿ ಬಗ್ಗೆ ಕೂಡ ಈಗಾಗಲೇ ಸಂಪೂರ್ಣವಾದಂತ ಕೇರ್ ನಾವು ತಗೊಳ್ತಿದೀವಿ ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ಹಂಚ್ಕೊಂಡಿದ್ದಾರೆ. ಇದರ ಜೊತೆಗೆ ಯಾರೇ ಕೂಡ ಅಹಿತಕರ ಘಟನೆಯಲ್ಲಿ ಭಾಗಿಯಾಗಿದ್ದೆ ಆದಲ್ಲಿ ಅಂತರ ವಿರುದ್ಧ ಕ್ರಮವನ್ನು ಕೂಡ ನಾವು ತಗೊಳ್ತೀವಿ, ಕೇಸ್ ಅನ್ನು ಕೂಡ ರಿಜಿಸ್ಟರ್ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ಸಿಸಿಟಿವಿ ವಿಚಾರಕ್ಕೆ ಬಂದ್ರೆ ಈಗಾಗಲೇ ಸಾವಿರಾರು ಸಿಸಿಟಿವಿ ಏನು ಆಗ್ಲೇ ಅಳವಡಿಕೆ ಕೂಡ ಈಗಾಗಲೇ ಮಾಡ್ಲಾಗಿರುವಂತದ್ದು. ಇದರ ಜೊತೆಗೆ ಯಾರು ಯಾವ ರೂಟ್ ಅಲ್ಲಿ ನಡ್ಕೊಂಡು ಹೋಗ್ಬೇಕು, ಮತ್ತೆ ಎಕ್ಸಿಟ್ ಎಲ್ಲಾಗ್ಬೇಕು, ಮತ್ತೆ ಗಾಡಿ ಪಾರ್ಕಿಂಗ್ ಎಲ್ಲೆಲ್ಲಾಗ್ಬೇಕು, ಹೀಗೆ ಪ್ರತಿಯೊಂದನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಸೂಚನೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಅದೆಲ್ಲವನ್ನು ಕೂಡ ಅಲ್ಲಿಗೆ ಬರುವಂತವ್ರು ಕೂಡ ಫಾಲೋ ಆಗ್ಬೇಕು ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಎಂಜಿ ರೋಡ್ ಮೆಟ್ರೋ ಸ್ಟೇಷನ್ ಏನಿದೆ ಅದು 10 ಗಂಟೆಗೆ ಬಂದ್ ಆಗತ್ತೆ. ಆದ್ರೆ ಮೆಟ್ರೋ ಸಂಚಾರ ಮಾತ್ರ 3 ಗಂಟೆವರೆಗೂ ಇರುತ್ತೆ. ಯಾರು ಕೂಡ 10 ಗಂಟೆಗೆ ನಾವು ಮೆಟ್ರೋ ಏನ್ ಎಂಜಿ ರೋಡ್ಗೆ ಟಿಕೆಟ್ ತಗೊಂತೀವಿ ಅಂದ್ರೆ ಅದು ಆಗೋದಿಲ್ಲ. ಯಾಕಂದ್ರೆ ಅವ್ರು ಸ್ಟಾಪ್ ಕೊಡೋದಿಲ್ಲ. ಅಥವಾ ಟ್ರಿನಿಟಿ ಆಗಿರ್ಬೋದು, ಇಲ್ಲಾಂದ್ರೆ ಕಬ್ಬನ್ ಪಾರ್ಕ್ ಆಗಿರ್ಬೋದು, ಈ ಭಾಗದಲ್ಲಿ ಅವ್ರು ಇಳಿದು ನಡ್ಕೊಂಡು ಮತ್ತೆ ಎಂಜಿ ರೋಡ್ಗೆ ಬರ್ಬೇಕಾಗತ್ತೆ. ಯಾಕಂದ್ರೆ ಕ್ರೌಡ್ ಕಂಟ್ರೋಲ್ ಮಾಡುವಂತ ಉದ್ದೇಶದಿಂದಾಗಿ ಈ ರೀತಿಯಾದಂತ ಕೆಲವೊಂದು ಟಫ್ ರೂಲ್ಸ್ ಅನ್ನು ಕೂಡ ಈಗಾಗಲೇ ತಂದಿರುವಂತದ್ದು. ಹಾಗಾಗಿ ಆದಷ್ಟು ಬೇಗ ಎಲ್ಲರೂ ಕೂಡ ಈ ಒಂದು ಟಫ್ ರೂಲ್ಸ್ಗೂ ಕೂಡ ಅಡ್ಜಸ್ಟ್ ಆಗ್ಲೇಬೇಕಾಗತ್ತೆ. ಇಲ್ಲ ಅಂದ್ರೆ ಅವರು ಕಾನೂನ ಚೌಕಟ್ಟಿನ ಒಳಗೆ ಏನು ಸೆಲೆಬ್ರೇಷನ್ ಮಾಡ್ಬೇಕಾಗತ್ತೆ. ಇಲ್ವಾದ್ರೆ ನಿಜಕ್ಕೂ ಕೂಡ ಅವರು ಕಾನೂನಿನ ಕಂಟಕಕ್ಕೆ ಎದುರಾಗುವಂತ ಎಲ್ಲ ಸಾಧ್ಯತೆ ಇರುತ್ತೆ. ಈಗಾಗಲೇ ಕೆಲವೊಂದು ಟಫ್ ರೂಲ್ಸ್ ಅನ್ನು ಕೂಡ ಈಗಾಗಲೇ ಮಾಡ್ಲಾಗಿರುವಂತದ್ದು. ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ನಿಯಮನ ಫಾಲೋ ಮಾಡಿ ಹೊಸ ವರ್ಷಾಚರಣೆಯನ್ನ ಏನೋ ಮಾಡ್ಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಹಂಚ್ಕೊಂಡಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.